ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಒಂದು ಫೇರ್ವೆಲ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನನ್ನ ಟೀಮ್ಮೇಟ್ ಒಬ್ರದ್ದು ಇನ್ನೊಂದು ವೀಕ್ ಅಷ್ಟೇ ಇದೆ ಕೆಲಸ ಇಲ್ಲಿ, ಅಂದರೆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಫೇರ್ವೆಲ್ ಪಾರ್ಟಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೊ ನೋಡಿ, ನೀವೀಗ ನೋಡ್ತಾ ಇರೋದು ವಡೋದರಾದಲ್ಲಿ LNT ಸರ್ಕಲ್ ಅಂತ ಒಂದು ಸರ್ಕಲ್ ಇದೆ. ಸೊ ಅಲ್ಲಿ ನನ್ನ ಸರ್ಕಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ. ಅರೌಂಡ್ ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಸೊ ಆದಮೇಲೆ ಒಂದು ಕಾಲ್ ಬಂತು ಅವ್ರದ್ದು, ಬರ್ತಾ ಇದ್ದೀವಿ, ಅಲ್ಲಿ ಸಿಗ್ನಲಲ್ಲೇ ಇದ್ದೀವಿ ಅಂತ ಹೇಳಿ. ಸೊ ಒಂದು 10 ನಿಮಿಷ ಕಾದು, ಇಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ಹೊರಗಡೆ ನಿಂತಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಹೊಸಬರಿಗೆ. ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ತೊಂದರೆ ಇಲ್ಲ. ಸೊ ಹಾಗೆ ವೆಯ್ಟ್ ಮಾಡಿದೆ. ಕೊನೆಗೆ ಒಂದು 10-12 ಮಿನಿಟ್ಸಲ್ಲಿ ಇರ್ತಾರೆ. ಸೊ ಹಾಗೆ ಬಂದರು, ಹಾಗೆ ಕಾರಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹಾಗೆ ರೀಚ್ ಆದ್ವಿ. ಪಿಂಡಿ ಗಾಲಿ ಅಂತ ಹೋಟೆಲ್. ತುಂಬ ಆಂಬಿಯನ್ಸ್, ಊಟದ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವೇನು ನೋಡ್ತಾ ಇದ್ದೀರಾ, ಇದು ಮಸಾಲ ಪಾಪಡ್ ಥರ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲರೂ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ವೆಜ್ ಹೋಟೆಲ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಊಟ ಮುಗಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇಲ್ಲಿ ವೆಲ್ಕಮ್ ಮಾಡಿದ್ರಲ್ಲ, ಆಗಲೇ ನೋಡಿದ್ರಿ ನೀವು. ಆ ಜಾಗದಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ನನಗೆ ಡ್ಯಾನ್ಸ್ ಬರದೇ ಇರೋ ಕಾರಣದಿಂದ ನಾನು ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಕಲಿಬೇಕಾಗುತ್ತೆ. ಸೊ ಹೀಗೆ ಹೋಟೆಲಲ್ಲಿ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಈಗ ಹೊರಟಿಗೆ ಮನೆ ಕಡೆ ಬಂದೆ. ಅಲ್ಲಿಗೆ ನನ್ನ ದಿನ ಮುಗೀತು. ಸೊ ಈಗಿನ ಸಂಜೆ ಹೀಗಿತ್ತು. ಹಾಗೆ ಮನೆ ಕಡೆ ಬಂದೆ. ಇವತ್ತಿನ ದಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.